ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸೂಪರ್ ಮಾಮ್ DKD ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಸ್ಟ್ 2 ಮಧು ಆರ್ಟ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 5:15 ಎದ್ದು, ನನಗೆ ಆ್ಯಕ್ಚುಲಿ ಲೊಕೇಶನ್ ಅಷ್ಟು ಗೊತ್ತಿರಲಿಲ್ಲ, ಲೇಟ್ ಆಗ್ಬೋದು ಅಂದ್ಕೊಂಡು 5:15 ಮಕ್ಕಳನ್ನೂ ಹಾಗೆ ಹಸ್ಬೆಂಡ್ನ ಕರ್ಕೊಂಡು ಮಧು ಆರ್ಟ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಫಸ್ಟು ಬನಶಂಕರಿಗೆ ಹೋಗಿ ಅಲ್ಲಿಂದ ಆಟೋದಲ್ಲಿ ಮಧು ಆರ್ಟ್ ಸ್ಟುಡಿಯೋಗೆ ಹೋದ್ವಿ. ಅದಾದಮೇಲೆ 1 ಅವರ್ಗೆ ನಾವು ಆಗಲೇ ರೀಚ್ ಆಗಿಬಿಟ್ಟಿದ್ವಿ. 6 ಗಂಟೆಗೆ ಆಗಲೇ ಅಲ್ಲಿದ್ವಿ. ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡೋದಕ್ಕೆ ಆ ಕಡೆಯಿಂದ ಈ ಕಡೆ ರೋಡ್ಗೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಒಂದಿಷ್ಟು ನಾಯಿಗಳು ಸಿಕ್ಕಿದ್ವು, ಅವ್ರ ಜೊತೆ ಆಟ ಆಡಿಕೊಂಡು ಕಾಲ ಕಳೀತಾ ಇದ್ವಿ. ಹಾಗೆ ಬನ್ನಿ ಮತ್ತು ಟೀ ಅಂಗಡಿಗಾದರೂ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಅವ್ರಿಗೆ ಟೀ ಮತ್ತು ಬಿಸ್ಕೆಟ್ ಕೊಡಿಸ್ದೆ ಪಾಪುಗೆ. ತಿನ್ನಿಸಿದಾದ್ಮೇಲೆ ಬಂದ್ವಿ. ಆ್ಯಕ್ಚುಲಿ ಫಸ್ಟ್ ಬಂದವಳು ನಾನು ಅಲ್ಲಿಗೆ. ನನಗೆ ಟೋಕನ್ ನಂಬರ್ ಸಿಕ್ಕಿದ್ದು 12. ಓಕೆ, ಖುಷಿ ಆಯಿತು, 12 ಆದರೂ ಸಿಕ್ಕಿದೆಯಲ್ಲ, ಬೇಗ ಆಗುತ್ತೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಹಂಗೆ ಪಾಪುನ ಎತ್ಕೊಂಡು ಇನ್ನೊಂದು ರೌಂಡ್ ಹಿಂಗೆ ಹೋಗಿ ಬರೋಣ ಅಂತ ಬಂದೆ. ನೋಡಿ, ಇಲ್ಲಿ ಇನ್ನೊಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದೆ. ಅಲ್ಲಿ ಆ್ಯಕ್ಚುಲಿ ಅಪ್ಲಿಕೇಶನ್ ಕೊಡ್ತಾಯಿದ್ದಾರೆ, ಅಲ್ಲಿ ಟೋಕನ್ ನಂಬರ್ನ ಕೊಡೋದು. ಅಲ್ಲೋಗಿ ಕೇಳ್ತೀನಿ, 36 ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿ, ಒಬ್ರೊಬ್ರಾಗೆ ಎಲ್ಲರೂ ಬರ್ತಾಯಿದ್ರು. ಹಾಗೆ ರಾಹುಲ್ ಮಾಸ್ಟರ್ ಕೂಡ ಬಂದರು, ಅವ್ರ ಜೊತೆ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಎಲ್ಲರೂ ಇನ್ಸ್ಟಾದಲ್ಲಿರೋರು ಎಲ್ಲರೂ ಸಿಕ್ಕಿದ್ರಲ್ವ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿದ್ವಿ. ಅದಾದಮೇಲೆ ಅಪ್ಲಿಕೇಶನ್ ಎಲ್ಲ ತುಂಬಿದ ಮೇಲೆ ನಮ್ಮದು ಟೋಕನ್ ನಂಬರ್ನ ಕರೀತಾರೆ. ಅಲ್ಲೋಗಿ ಡ್ಯಾನ್ಸ್ ಮಾಡಿ ಬರಬೇಕು. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲ. ನಾನಂತೂ ಫುಲ್ ಜೋಶಾಗಿ ಅದು ಏನು ಮಾಡಿ ಬಂದೆ ಅಂತಲೂ ಗೊತ್ತಾಗಲಿಲ್ಲ, ಅಷ್ಟು ಜೋಶಾಗಿ ಮಾಡಿಬಿಟ್ಟು ಬಂದೆ ಡ್ಯಾನ್ಸ್ನ. ಹೊರಗೆ ಬಂದಮೇಲೆ ಜಿಷ್ಣು ಸಿಕ್ಕಿದ್ದ. ಹಾಗೆ ರಾಹುಲ್ ಮಾಸ್ಟರ್ ನಾನೆಲ್ಲಿ ಡ್ಯಾನ್ಸ್ ಮಾಡಿದ್ನೋ ಅಲ್ಲಿ ಜಡ್ಜ್ ಆಗಿದ್ದರು. ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾಷ್ಟನೇ ತಿಂದಿರಲಿಲ್ಲ. ಇವಾಗ ಟೈಮ್ ಆಗಲೇ 11 ಗಂಟೆ ಆಗಿದೆ. ನಾಷ್ಟ ಮಾಡಿಕೊಂಡು ಮತ್ತೆ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಇಂಥ ರಿಯಾಲಿಟಿ ಶೋಗಳಿಗೆ ನಮ್ಮನೇಲಿ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ. ಇದು ಆಡಿಷನ್ ಅಲ್ವಾ, ಹಸ್ಬೆಂಡ್ ಹತ್ರ ಪರ್ಮಿಷನ್ ತೊಗೊಂಡು, ಆ್ಯಕ್ಚುಲಿ ಅಪ್ಪ ಅಮ್ಮಗೂ ಗೊತ್ತಿಲ್ಲ ಇದು. ಹಸ್ಬೆಂಡ್ ಹತ್ರ ಪರ್ಮಿಷನ್ ತೊಗೊಂಡು ಭಾನುವಾರ ಆಗಿರೋದ್ರಿಂದ ಅವರು ಕೂಡ ಬಂದರು. ನಾನು ಕೂಡ ಚೆನ್ನಾಗಿ ಮಾಡಿದೆ. ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ, ಒಂದು ಸತಿ ಟ್ರೈ ಮಾಡೋದು ತಪ್ಪೇನಿಲ್ವಲ್ಲ. ಬಂದಾದಮೇಲೆ ಸಖತ್ ಹಶ್ವಾಗಿತ್ತು ನನಗಂತೂ. ಹಂಗೆ ಶ್ರೀನಿಗೆ ಹೋಮ್ವರ್ಕ್ ಮಾಡಿಸ್ತಾ ಬರ್ತಾ ಅವರೆಕಾಳು ತೊಗೊಂಡು ಬಂದಿದ್ವಿ. ಅವರೆಕಾಳು ಉಪ್ಪಿಟ್ಟು ಮಾಡಿಕೊಂಡು ಎಲ್ಲರೂ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಪ್ಪ ಶ್ರಾವಣ ಬಂತಲ್ವ ಇನ್ಮೇಲೆ ನಾನ್ ವೆಜ್ ತಿನ್ನಬೇಕು ಅಂತ ಮಟನ್ ತಂದಿದ್ದರು. ನಾನು ಮಟನ್ ಸಾರು ಮಾಡಿದೆ. ಎಲ್ಲರೂ ಊಟ ಮಾಡಿ